ಮೂರ್ತಿ ಮತ್ತು ಆನಂದ ಕುಬಲಾಡಿ ಅವರು ಇದ್ದಾರೆ. ಎಲ್ಲರನ್ನ ಬಹಳ ಪ್ರೀತಿಪೂರ್ವಕವಾಗಿ ಮತ್ತೊಮ್ಮೆ ಸ್ವಾಗತಿಸಿಕೊಳ್ಳುತ್ತಾ ಪಂದ್ಯ ಆರಂಭಗೊಂಡಿದೆ. ಭರತ್ ರವರ ದಾಳಿ ಜೆರ್ಸಿ ನಂಬರ್ 44 ಈ ಆಟಗಾರ ಎಲ್ಲ ರೀತಿಯಲ್ಲೂ ಕೂಡ ಚಾಕಚಕ್ಯತೆಯನ್ನು ಹೊಂದಬಲ್ಲ ಆಟಗಾರ ಜೆರ್ಸಿ ನಂಬರ್ 44 ಭರತ. ಎತ್ತ ಕಡೆಯಿಂದ ಭರತ್ ದೀಕ್ಷಿತ್ ಯಾನ್ ಪಂಕ್ತಿಜಿ ಸ್ವಲ್ಪ ಬೇಸಪುರಲ್ಲಿ ಕೂಡ ಮಾಡ್ತೇವೆ. ದೀಕ್ಷಿತ್ ರವರ ದಾಳಿ ಪ್ರಥಮ ದಾಳಿ ಸಂಘಟನೆಗೊಳ್ಳುತ್ತಾ ಇದೆ. ಇವರು ನೋಡುವುದು ಪ್ರಥಮ ದಾಳಿಯಲ್ಲಿ ರೈಡರ್ ಹಾಕಿದ್ದಾರೆ. ಒಂದು ಅಂಕದ ಸೇರ್ಪಡೆಯೊಂದಿಗೆ ಖಾತೆಯನ್ನು ಆರಂಭಗೊಳ್ಳುತ್ತಾ ಇದೆ ಕೊಯ್ಯೂರು. ಭರತ ಮತ್ತೆ ದಾಳಿಯಲ್ಲಿ ಜೆರ್ಸಿ ನಂಬರ್ 44 ದಾಳಿ ಸಂಘಟನೆಗೊಳ್ಳುತ್ತಾ ಇದೆ. ಮನೋಜ್ ರವರ ಹಿಡಿತಕ್ಕೆ ಲೋಕೇಶ್ ಹೆಜ್ಜೆಯನ್ನ ಗೋಪಿಸಿದೆ. ಲೋಕೇಶ್ ಮೈನಿ ಒಂದು ಒಂದರ ಸಮಬಲ ಚಿತ್ರವರ ಆಟಗಾರರ ಸಾಗಿ ಬರ್ತಾರೆ. ಬೋನಸ್ ಆಗಿದೆ. ಒಂದು ಒಂದರ ಸಮಬಲದ ಆರಾಟ ಅವರಿಗೆ ಸ್ಮರಣಿಕೆ ಗೌರವಿಸಲು ಬಂದ ಅಖಿಲ್ ಗೋಲೆಡ್ಕ ಗುರಿಕಾರ ಯಾವುದೇ ಅಂಕದ ಗಳಿಕೆ ಇಲ್ಲ. ಸ್ಥಿತಿಯಲ್ಲಿ ಒಂದು ಒಂದರ ಸಮಬಲದ ಹೋರಾಟ ನಡೀತಾ ಇದೆ ಎರಡೂ ತಂಡಗಳ ಮಧ್ಯೆ. ಸೂರಜ್ ಅಚ್ಚನೆ ಸೂರಜ್ ರವರ ದಾಳಿ ಪುರುಷರ ಹಂತದ ಕೊಯ್ಯೂರು ತಂಡದ ಎರಡು ಮುತ್ತುಗಳು ಮತ್ತು ಸೂರಜ್ ಅವರೇ ಶ್ರೀ ಉಮೇಶ್ ಅತ್ತುಗಡಿ ಉಳ್ಳಾಂತಿ ಕೊಬ್ಬರಿ ಮೇಲೆ ಕಲ್ಗುಡ್ಡೆ ಮೇರ್ಲ ಅಮೌಂಟ್ ಸೂರಜ್ 99 ಜೆರ್ಸಿ ನಂಬರ್ ಪುರಾಣಿ ಅಷ್ಟಮಿಗೂ ಗುಬ್ಬಿ ಮುಕ್ಕು ಇಲ್ಲಿಯೇ ಗ್ರೌಂಡ್ ವಿಜಯವು ಕಲ್ಲುಗುಡ್ಡೆ. ಆದ್ರೂ ಕೂಡ ಫೈನಲಿಗೆ ಬಂದಿದ್ದೀರಿ. ನಿಮ್ಮ ಅತ್ಯುತ್ತಮ ಆಟಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಉತ್ತಮವಾದ ಹಿಡಿತ. ಒಂದು ಅಂಕದ ಸೇರ್ಪಡೆಗೊಳ್ಳುತ್ತಾ ಇದೆ ಕೊಯ್ಯೂರು ತಂಡಕ್ಕೆ 2-1 ಮುನ್ನಡೆಯಲ್ಲಿ ಕೊಯ್ಯೂರು ಒಂದು ಅಂಕದ ಮುನ್ನಡೆ ಇರುವಂಥದ್ದು. ಮತ್ತೆ ಭರತ ಬೇಕು ಬೇಡಗಳ ಮಧ್ಯೆ ಒಂದು ಅಂಕವನ್ನು ಬಿಟ್ಟುಕೊಡ್ತಾ ಇದೆ ಕೊಯ್ಯೂರು ತಂಡಕ್ಕೆ. 3-1 ಮುನ್ನಡೆಯಲ್ಲಿ ಕೊಯ್ಯೂರು. ಈ ಆಟಗಾರನ ಮೇಲೆ ಭರವಸೆ ಇದೆ ತಂಡಕ್ಕೆ. ಎಷ್ಟೊತ್ತು ಅಂಕಣದ ಒಳಗಿರುತ್ತಾನೋ ಅಷ್ಟೊತ್ತು ರೈಡರ್ ಸೇಫ್ ಆಗಿ ಒಂದು ಅಂಕ ಲಭಿಸ್ತಾ ಇದೆ. ಹಿನ್ನಡೆಯನ್ನು ತಗ್ಗಿಸಿಕೊಳ್ಳುತ್ತಾ 2-3 ಒಂದು ಅಂಕ ಇರುವಂಥದ್ದು ಎರಡು ತಂಡಗಳ ಮಧ್ಯೆ. ಮತ್ತೆ ಭರತ ಜೆರ್ಸಿ ನಂಬರ್ 44 ಭರತನ ಆಟ. ಈ ಆಟಗಾರ ಇರುವಷ್ಟು ಹೊತ್ತು ಕೈ ಬಾಗಿನದ ದೂರಕ್ಕೆ ಮಗದೊಂದು ಅಂಕದ ಸೇರ್ಪಡೆಯೊಂದಿಗೆ 4-2 ಆಟ ಮುಂದುವರಿತಾ ಇದೆ. ದೀಕ್ಷಿತ್ ಮಗದೊಂದು ದಾಳಿಯಲ್ಲಿ ಯಾವುದೇ ಅಂಕದ ಗಳಿಕೆ ಇಲ್ಲ. ಮತ್ತೆ ದಾಳಿಯಲ್ಲಿ ಭರತ ಈ ಬಾರಿ ಸಮಯದ ಕಲೆಯಲ್ಲಿ ಭರತ ಕೋರ್ತುವ 4-2 Jangan nak apa pun nak tadi. ಮಗದೊಮ್ಮೆ ದಾಳಿ ದೀಕ್ಷಿತ್
4-2 ಮುನ್ನಡೆಯಲ್ಲಿರುವಂಥದ್ದು ಕೊಯ್ಯೂರು. ದೀಕ್ಷಿತ್ ಅವರ ದಾಳಿ. ಜೆರ್ಸಿ ನಂಬರ್ 24 ಯಾವುದೇ ಅಂಕಗಳ ಗಳಿಕೆಯಿಲ್ಲ. ಯಥಾಸ್ಥಿತಿಯಲ್ಲಿ ಅಂಕಪಟ್ಟಿ ಸಾಗ್ತಾ ಇದೆ. 4-2 ಮುನ್ನಡೆಯಲ್ಲಿದೆ ಮನೋಜ್ ಈ ಬಾರಿ ದಾಳಿಯಲ್ಲಿ. ಉತ್ತಮವಾದ ಹಿಡಿತ. 1 ಅಂಕದ ಸೇರ್ಪಡೆ ಕೊಯ್ಯೂರು ತಂಡಕ್ಕೆ. 5-2 ಯಾವುದೇ ಅಂಕಗಳ ಗಳಿಕೆಯಿಲ್ಲ. ಪ್ರಥಮಾರ್ಧ ಮುಕ್ತಾಯ. 5-2 ದ್ವಿತೀಯಾರ್ಧ ಆರಂಭಗೊಳ್ತಾ ಇದೆ. ದೀಕ್ಷಿತ್ ರವರ ದಾಳಿ. ಈ ಬಾರಿಯ ರಾಜ್ಯ ಮಟ್ಟದ ಪದವಿ ಪೂರ್ವ ವಿಭಾಗದ ರಾಜ್ಯ ಮಟ್ಟದ ತುಮಕೂರಿನಲ್ಲಿ ನಡೆದ ಪಂದ್ಯಾಟದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಬಾಲಕ ಬಾಲಕಿಯರ ತಂಡ ವಿಜಯಶಾಲಿಯಾಗಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರುತ್ತದೆ. ಒಂದು ದೊಡ್ಡ ಚಪ್ಪಾಳೆ ಬರಲಿ ಅವರಿಗೆ. ಒಂದು ಅಂಕದ ಸೇರ್ಪಡೆಯೊಂದಿಗೆ 5-3 ಮುನ್ನಡೆಯಲ್ಲಿ ಕೊಯ್ಯೂರು. 2 ಅಂಕಗಳ ಮುನ್ನಡೆ. ದೀಕ್ಷಿತ್ ರವರ ದಾಳಿ. ಜೆರ್ಸಿ ನಂಬರ್ 6 ಈ ಬಾರಿ ಅಂಕಗಳ ಅನಿವಾರ್ಯತೆ ಇದೆ. 2 ಅಂಕಗಳ ಹೊಂದಿರುವಂತಹ ತಂಡ. ಫೈನಲ್ ಪಂದ್ಯ ರೋಚಕವಾಗಿ ಸಾಗುತ್ತಾ ಇದೆ. ಇಷ್ಟರವರೆಗೆ ತಾನು ಬಿಡೆ ಕೊಡೆ ಅನ್ನುವ ರೀತಿಯಲ್ಲಿ 2 ತಂಡಗಳು ಮುಂದೋಗುತ್ತಾ ಇವೆ. ನಂಬರ್ 99 ಸಮಯ ವ್ಯರ್ಥಗೊಳಿಸುವ ಪ್ರಯತ್ನದಲ್ಲಿ 2 ತಂಡಗಳು ಅಂಕಗಳ ಅನಿವಾರ್ಯತೆ ಇರುವಂಥದ್ದು ಕಲ್ಲುಗುಡ್ಡೆ ತಂಡಕ್ಕೆ. ದೀಕ್ಷಿತ್ ರವರ ದಾಳಿ. ಕೊನೆಯ 5 ನಿಮಿಷಗಳು ಬಾಕಿ. 5-3 ಇನ್ ಫೇವರ್ ಆಫ್ ಕೊಯ್ಯೂರು. 2 ಅಂಕಗಳಷ್ಟೇ ಇರುವಂತಹ ಮುನ್ನಡೆಯಲ್ಲಿ ತಪ್ಪಿಸುವಲ್ಲಿ ಪ್ರಯತ್ನಗಳಿತ್ತು. ಟ್ಯಾಕಲ್ ಮೂಲಕ 1 ಅಂಕ ಲಭಿಸ್ತಾ ಇದೆ ಕೊಯ್ಯೂರು ತಂಡಕ್ಕೆ. 6 ಪ್ರಯತ್ನಗಳು ಫಲಸಿತ್ತು, ಫಲ ಸಿಗಲಿಲ್ಲ. ಜೆರ್ಸಿ ನಂಬರ್ 44 ಭರತ ಕಲ್ಲುಗುಡ್ಡೆ ತಂಡಕ್ಕೆ ಅನಿವಾರ್ಯ. ಚೂರು 5 ಬರೋಡಿಗೆ
ಕೊಯ್ಯೂರು ತಂಡದಲ್ಲಿ ಕಾಣಸಿಗುತ್ತಾ ಇದ್ದಾರೆ. ಕೊಯ್ಯೂರಿನ ಭರತ, ವಾನ್ಸಿಂಗ್ ಮತ್ತು ಸೂರಜ್ ರವರು ನ್ಯಾಷನಲ್ ಲೆವೆಲ್ ಪ್ಲೇಯರ್ಸ್ಗಳು 3 ಜನ ಕೂಡ. ಆ ಕಾರಣದಿಂದಾಗಿ ಆ ತಂಡ ಅತ್ಯುತ್ತಮವಾಗಿ ಕಾಣಸಿಗುತ್ತಾ ಇದೆ. ಲೋಕೇಶ್ ಕಾಣ್ತಾರೆ ನನಗೆ ಸೂಪರ್ ಟ್ರ್ಯಾಕ್ಗೆ ಅವಕಾಶ ಉಂಟು. ಲೋಕೇಶ್ ಈ ಮ್ಯಾಚ್ ಮುಗಿದ ನಂತರ ನಿನಗೆ ಕಾದರ್ ಸರ್ ಅವರು ಏನೋ ಬಹುಮಾನದ ಬಗ್ಗೆ ಹೇಳ್ತಾ ಇದ್ರು. ಲೋಕೇಶ್ ಕೊನೆಯ 3 ನಿಮಿಷಗಳು ಬಾಕಿ. ಬೋರ್ಡ್ ಫುಲ್ ಟೈಮ್. ಸ್ಕೋರ್ ಬೋರ್ಡ್ 7-3 ಕೊಯ್ಯೂರು. ಯಶವಂತ ಹೈಸ್ಕೂಲ್ ವಿಭಾಗದಲ್ಲಿ ರಾಜ್ಯವನ್ನು ಪ್ರತಿನಿಧಿಸಿರ್ತಕ್ಕಂಥ ಆಟಗಾರ ಈ ಯಶವಂತ. 1 ಅಂಕ. ಕೊನೆಯ 2 ನಿಮಿಷಗಳು ಬಾಕಿ. ಭರತ್ ಆಲ್ಔಟ್ ಮೂಲಕ 3 ಅಂಕಗಳೊಂದಿಗೆ 10-3 ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ ಕೊಯ್ಯೂರು. ಮೆಡಿಸಿ ಬರೋದಿಲ್ಲ ಟಚಿಂಗ್ ವಾಟರ್ ಬರೋದು. ಒಂದು ಅಂಕ ಸೇರ್ಪಡೆಗೊಳ್ತಾ ಇದೆ. ದೀಕ್ಷಿತ್ ರವರ ದಾಳಿ ಒಂದು ರೌಂಡ್ ಕೇಳಿದೆ. ಬರ್ಲಿಕ್ಕೆ ಮನಸ್ಸುಂಟು, ದಾರಿ ಮಾಡಿ ಕೊಡಬೇಕು. ಸೇರ್ಪಡೆಯೊಂದಿಗೆ ಅಂಕಪಟ್ಟಿಯಲ್ಲಿ 14-4 ಫಸ್ಟ್ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಬಲಿಷ್ಠ ತಂಡವನ್ನೇ ಕಟ್ಟಿಕೊಂಡು ಬಂದಿದೆ ಕೊಯ್ಯೂರು ತಂಡ. ಆದರೆ ಪ್ರತಿರೋಧವನ್ನು ನೀಡಿದರೆ ಖಂಡಿತವಾಗಲೂ ಮೆಚ್ಚಲೇಬೇಕು ಸ್ಪಂದನ ಕಲ್ಲಿಗುಡಿ ತಂಡವನ್ನ. ಮನೋಜಿರವರ ದಾಳಿ ಸಂಘ. ಕೊನೆಯ 1 ನಿಮಿಷಗಳ ಬಾಕಿ. ಮಗದೊಂದು ಹಿಡಿತ. 1 ಅಂಕದ ಸೇರ್ಪಡೆಯೊಂದಿಗೆ 15-4. ಎಲ್ಲರ ಚಿತ್ತ ಲೋಕೇಶನತ್ತ. ಲೋಕೇಶ ರೇಣುಗೋಡು ಭಾರಿ ಆಸೆ. ಲೋಕೇಶನ ಅಭಿಮಾನಿಗಳ ಸಂಖ್ಯೆ ಬಹಳಷ್ಟಿದೆ. ಅದರಲ್ಲಿ ತೀರ್ಪುಗಾರರು ಕೂಡ ಇದ್ದಾರೆ. ಮಾಡಿದ್ರೆ ಗೋಪುಜಿ ನೆಂಚ ಹೋಯಿನದಿಲ್ಲ ಆಗ್ಲೇ ಕಾಲಿಂಚ ಆಸೆ ಇರ್ತದೆ. ದಿನ್ನೆ ಕಡೆ ನಿಮಗೆ ಕಣ್ಬಿಟ್ಟು ಹೊಡಿತಾರೆ. ಲೋಕೇಶ ಈ ಮೂಲಕ ಈ ಪಂದ್ಯಾಕೂಟವನ್ನ ಗೆದ್ದುಕೊಳ್ಳುತ್ತಾ ಇದೆ ಕೊಯ್ಯೂರು. ಅಭಿನಂದನೆಗಳು ನಿಮಗೆ. ದ್ವಿತೀಯ ಸ್ಥಾನವನ್ನ ಪಡ್ಕೊಳ್ಳುತ್ತಾ ಇದೆ ಸ್ಪಂದನ ಕಲ್ಲುಗುಡ್ಡೆ. ಖಂಡಿತವಾಗಿಯೂ ನಿಮ್ಮ ಎಫರ್ಟ್ ಅನ್ನು ಮೆಚ್ಚಲೇಬೇಕು. ಯಾಕಂತ ಹೇಳಿದ್ರೆ ಈಗಾಗಲೇ ನಾನು ಹೇಳಿದೆ, ಕಳೆದ ಅಷ್ಟಮಿಯಲ್ಲಿ ಆಡಿದ ನಂತರ ಇವತ್ತು ಗ್ರೌಂಡಿಗೆ ಇಳಿದಂತ ಸ್ಪಂದನ ಕಲ್ಲುಗುಡ್ಡೆ. ಆದ್ರೂ ಫೈನಲ್ಗೆ
ಭರತ್ ಜೊತೆಗೆ ಎರಡು ಗುಂಟಗಳು. ಅದರ ಜೊತೆಗೆ ಈ ಒಂದು ಪಂದ್ಯಾಕೂಟವನ್ನ ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟಿರ್ತಕ್ಕಂಥ ನಮ್ಮ ಸಾದರ್ ಕಡಬ ಮೂರ್ತಿ, ಅದೇ ರೀತಿ ಆನಂದ ಕಬಲಾಡಿ ಎಲ್ಲರಿಗೂ ಕೂಡ ಬಹಳ ಪ್ರೀತಿಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಸ್ಕೋರರ್ ಆಗಿ ಟೈಮರ್ ಆಗಿ ನಮ್ಮೊಂದಿಗೆ ಕಾರ್ಯನಿರ್ವಹಿಸಿದಂತ ನಮ್ಮ ಸಂಘಟಕರಿಗೂ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ.